ಎಲ್ಲಿ ನೋಡಿದ್ರೂ ಜನಸ್ತೋಮ, ಎಲ್ಲಿ ನೋಡಿದ್ರೂ ಜೈಕಾರ. ನಾಮಪತ್ರ ಸಲ್ಲಿಸಲು ಕೊನೆ ದಿನವಾಗಿದ್ದ ಇವತ್ತು ಬೆಂಗಳೂರು ಗ್ರಾಮಾಂತರ ಅಖಾಡದಲ್ಲಿ ಭರ್ಜರಿ ಶಕ್ತಿ ಪ್ರದರ್ಶನವಾಗಿತ್ತು. ಅಷ್ಟೇ ಅಲ್ಲ, ದಿಗ್ಗಜ ನಾಯಕರ ಮುಖಾಮುಖಿ ವೇಳೆ ಹೈ ಡ್ರಾಮವೂ ಆಗಿತ್ತು. ಈ ಬಾರಿ 5 ಲಕ್ಷ ಮತಗಳಿಂದ ಭಾರತೀಯ ಜನತಾ ಪಾರ್ಟಿ ಬೆಂಗಳೂರು ಸೌತಲ್ಲಿ ಗೆಲ್ತಿದೆ. ಸಾವಿರಾರು ಅಭಿಮಾನಿಗಳು ಕಾರ್ಯಕರ್ತರ ಆಶೀರ್ವಾದದೊಂದಿಗೆ ಬಿಸಿಲಿನ ಧಗೆ ಕೆಳಗಡೆ ಚುನಾವಣಾ ಪ್ರಚಾರ ಮಾಡಬೇಕಾಗಿದೆ. ಈ ಇಬ್ಬರು ಅಣ್ಣ ತಮ್ಮಂದರು ಎಷ್ಟೇ ಕೋಟಿ ಹಣ ಸುರಿದ್ರು, ಎಷ್ಟೇ ಜನರನ್ನ ಖರೀದಿ ಮಾಡ್ತೀವಿ ಅಂದ್ರು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಕರ್ನಾಟಕದ ಕನ್ನಡಿಗರ ನಾಡಿ ಮಿಡಿತ ಅವರಿಗೆ ಗೊತ್ತಿಲ್ಲ, ಅದಕ್ಕಾಗಿ ಹಂಗೆ ಹೇಳಿದ್ದಾರೆ. ಜನಸ್ತೋಮದ ಮಧ್ಯೆ ಸಾಗಿ ಬರ್ತಿರೋ ಮೆರವಣಿಗೆ, ಉರಿ ಉರಿ ಬಿಸಿಲಿನಲ್ಲೂ ಜನಸಾಗರ, ನಾಯಕರ ಅಬ್ಬರ, ಕಾರ್ಯಕರ್ತರ ಜೈಕಾರ. ರಾಜ್ಯದ ಹೈ ವೋಲ್ಟೇಜ್ ಕ್ಷೇತ್ರವಾಗಿರೋ ಬೆಂಗಳೂರು ಗ್ರಾಮಾಂತರದಲ್ಲಿ ಇಂದು ನಾಮಪತ್ರ ಭರಾಟೆ ಜೊತೆ ಹೈ ಡ್ರಾಮಾವೂ ನಡೆದಿತ್ತು. ಬೆಂಗಳೂರು ಗ್ರಾಮಾಂತರದಲ್ಲಿ ಅಖಾಡಕ್ಕಿಳಿದ ಮಂಜುನಾಥ್. 96 ಕೋಟಿ ಆಸ್ತಿ ಘೋಷಿಸಿಕೊಂಡ ಬಿಜೆಪಿ ಅಭ್ಯರ್ಥಿ. ಬೆಂಗಳೂರು ಗ್ರಾಮಾಂತರದಲ್ಲಿ ಈ ಬಾರಿ ಮತಗಜಗಳ ಕಾಳಗವೇ ನಡೀತಿದೆ. ಕಾಂಗ್ರೆಸ್ನಿಂದ ಈಗಾಗಲೇ ಡಿಕೆ ಶಿವಕುಮಾರ್ ಸಹೋದರ ಡಿಕೆ ಸುರೇಶ್ ನಾಮಪತ್ರ ಸಲ್ಲಿಸಿದ್ದಾರೆ. ಇವತ್ತು ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ಕೂಡ ಭರ್ಜರಿ ಶಕ್ತಿ ಪ್ರದರ್ಶನದ ಜೊತೆ ಬಂದು ನಾಮಿನೇಷನ್ ಮಾಡಿದರು. ಈ ಎರಡೂ ಪಕ್ಷದ ಕಾರ್ಯಕರ್ತರ ಮನಸ್ಸುಗಳು ಒಂದಾಗಿದೆ, ಹೃದಯಗಳು ಒಂದಾಗಿದೆ, ಒಂದು ಎಲ್ಲ ಒಗ್ಗಟ್ಟಾಗಿ ತುಂಬ ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆಲ್ಲ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಎಲ್ಲ ಕಡೆ ಸಿಗ್ತಾ ಇದೆ. ಹೀಗಾಗಿ ನಮ್ಮ ಆತ್ಮವಿಶ್ವಾಸ, ಗೆಲುವಿನ ವಿಶ್ವಾಸ ಹೆಚ್ಚಾಗ್ತಾ ಇದೆ. ಸಾವಿರಾರು ಕಾರ್ಯಕರ್ತರ ಜೊತೆ ಬಂದ ಮಂಜುನಾಥ್ಗೆ ಶಾಸಕರಾದ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ, ಮುನಿರತ್ನ, ಎಂ ಕೃಷ್ಣಪ್ಪ ಹಾಗೂ ಮಂಜುನಾಥ್ ಅವರ ಪತ್ನಿ ಅನಸೂಯ ಸಾಥ್ ಕೊಟ್ಟಿದ್ರು. ಅಷ್ಟಕ್ಕೂ ಮಂಜುನಾಥ್ ಅಫಿಡವಿಟ್ನಲ್ಲಿ ನಮೂದಿಸಿರೋ ಆಸ್ತಿ ವಿವರದ ಬಗ್ಗೆ ನೋಡೋದಾದ್ರೆ, ಡಾಕ್ಟರ್ ಸಿಎನ್ ಮಂಜುನಾಥ್ ಆಸ್ತಿ ಮೌಲ್ಯ 43.63 ಕೋಟಿಯಾಗಿದ್ರೆ, ಪತ್ನಿ ಅನಸೂಯ ಆಸ್ತಿ ಮೌಲ್ಯ 52.66 ಕೋಟಿಯಾಗಿದೆ. ಕುಟುಂಬದ ಒಟ್ಟು ಆಸ್ತಿ ಮೌಲ್ಯ 96.29 ಕೋಟಿ ಇದೆ. ಈ ಪೈಕಿ ಪತ್ನಿ ಬಳಿ 5 ಕೆಜಿ ಚಿನ್ನಾಭರಣ, 1 ಕೆಜಿ ಚಿನ್ನದ ಗಟ್ಟಿ ಇದೆ. ಅಷ್ಟೇ ಅಲ್ಲ, 51 ಕ್ಯಾರೆಟ್ ವಜ್ರ, 25 ಕೆಜಿ ಬೆಳ್ಳಿ ವಸ್ತುಗಳಿವೆ. ಇನ್ನು ನಾಮಪತ್ರ ಸಲ್ಲಿಕೆ ಬಳಿಕ ರಾಮನಗರದಲ್ಲೇ ಬಿಜೆಪಿಯಿಂದ ಬೃಹತ್ ಬಹಿರಂಗ ಸಮಾವೇಶ ನಡೆಯಿತು. ಹಲವರು ಭಾಗಿಯಾಗಿದ್ದರು. ಡಿಸಿ ಕಚೇರಿಯಲ್ಲೇ ಮಂಜುನಾಥ್ ಸುರೇಶ್ ಮುಖಾಮುಖಿ. ಸುರೇಶ್ ಕಾರಿಗೆ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ಮುತ್ತಿಗೆ. ಈಗಾಗಲೇ ನಾಮಪತ್ರ ಸಲ್ಲಿಸಿರೋ ಡಿಕೆ ಸುರೇಶ್ ಇವತ್ತು 3ನೇ ಬಾರಿಗೆ ಮತ್ತೊಂದು ಸೆಟ್ ಸಲ್ಲಿಸಿದ್ದಾರೆ. ಈ ವೇಳೆ ಡಿಕೆ ಸುರೇಶ್ ಹಾಗೂ ಡಾಕ್ಟರ್ ಸಿಎನ್ ಮಂಜುನಾಥ್ ಮುಖಾಮುಖಿಯಾಗಿದ್ರು. ಇನ್ನು ಡಿಸಿ ಕಚೇರಿಯಿಂದ ಸುರೇಶ್ ವಾಪಸ್ ಆಗುವಾಗ ಸುರೇಶ್ ಕಾರಿಗೆ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ರು. ಕೂಡಲೇ ಕಾರ್ಯಕರ್ತರನ್ನ ಚದುರಿಸಿದ ಪೊಲೀಸರು ಪರಿಸ್ಥಿತಿ ತಿಳಿಗೊಳಿಸಿದ್ರು. ಇನ್ನು ಮುಖಾಮುಖಿ ಬಗ್ಗೆ ಪ್ರತಿಕ್ರಿಯಿಸಿದ ಸುರೇಶ್, ಮೈತ್ರಿ ಪಕ್ಷದ ಅಭ್ಯರ್ಥಿ ಸಿಕ್ಕಿದ್ರು, ಶುಭಾಶಯ ತಿಳಿಸಿದ್ದೀನಿ ಅಂದ್ರು. ಬಿಸಿಲಿನ ಧಗೆ ಕೆಳಗಡೆ ಚುನಾವಣಾ ಪ್ರಚಾರ ಮಾಡಬೇಕಾಗಿದೆ. ಸಮಸ್ಯೆ ಏನಿಲ್ಲ ರೀ, ಒಳ್ಳೆ ಗಳಿಗೆ, ಒಳ್ಳೆ ಮುಹೂರ್ತ ಎಲ್ಲವನ್ನು ಕೂಡ ಪರಾಮರ್ಶಿಸಬೇಕಾಗಿದೆ. ಸಿಕ್ಕಿದ್ರು, ವಿಚಾರಿಸಿದ್ವಿ, ಆರೋಗ್ಯ ವಿಚಾರಿಸಿದ್ವಿ, ವಿಶ್ ಮಾಡಿದ್ವಿ. ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯ ನಾಮಪತ್ರ. ಇತ್ತ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ನಾಮಪತ್ರ ಸಲ್ಲಿಸಿದ್ರು. ರೋಡ್ ಶೋ ಮೂಲಕ ಬಂದ ತೇಜಸ್ವಿ ಸೂರ್ಯ ಅವರಿಗೆ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ರವಿ ಸುಬ್ರಹ್ಮಣ್ಯ, ರಾಜ್ಯಸಭಾ ಸದಸ್ಯ ನಟ ಜಗ್ಗೇಶ್ ಹಾಗೂ ಕೇಂದ್ರ ಸಚಿವ ಅನುರಾಗ್ ಠಾಕೂರ್ ಸಾಥ್ ಕೊಟ್ಟಿದ್ರು. ಬೆಂಗಳೂರಿನ 5 ಕ್ಷೇತ್ರ ಸೇರಿದಂತೆ ಮೊದಲ ಹಂತದ 14 ಕ್ಷೇತ್ರಗಳಲ್ಲಿ ನಾಮಿನೇಷನ್ಗೆ ಇಂದು ತೆರೆ ಬಿದ್ದಿದೆ. ನಾಮಪತ್ರ ವಾಪಸ್ ಬಳಿಕ ಅಸಲಿ ಚಿತ್ರಣ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, TV9.